ಎಲ್ಲ ಅಂದ್ಕೊಂಡಂತಾಗಿದ್ರೆ ನಾಡ್ದು ತಮಿಳುನಾಡು ಸಿಎಂ ವಿಜಯ್ ಕರ್ನಾಟಕಕ್ಕೆ ಭೇಟಿ ಕೊಡಬೇಕಿತ್ತು. ಯಾಕಂದ್ರೆ ಅವ್ರಿಗೆ ವಸ್ತುಸ್ಥಿತಿ ಮನವರಿಕೆ ಮಾಡ್ಕೊಡ್ತೀವಿ, ಅವ್ರ ಜೊತೆಗೆ ಚರ್ಚಿಸ್ತೀವಿ ಅಂತೆಲ್ಲ ಸರ್ಕಾರ ಮೇಲಿನ ಮೇಲೆ ಹೇಳ್ಕೊಳ್ತಾ ಇತ್ತು. ಅವ್ರ ಕಡೆಯಿಂದನೂ ನಾವು ಬರ್ತೀವಿ ಅಂತ ಸೂಚನೆ ಬಂದಿತ್ತಂತೆ. ಬಟ್ ಈಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಬೇಡ ಬೇಡ ಬರೋದು, ಯಾಕಂದ್ರೆ ಇಲ್ಲಿ ಸನ್ನಿವೇಶ ಸರಿ ಇಲ್ಲ. ಇಲ್ಲಿ ನೋಡ್ರೆ ಕೆಲವರು ವಿಜಯ್ ಬಂದ್ರೆ ಅವ್ರಿಗೆ ಮುತ್ತಿಗೆ ಹಾಕ್ತೀವಿ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಬೇರೊಂದು ದಿನ ಬರುವಂತೆ ನಾವೇ ಮನವಿಯನ್ನ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಆಗಸ್ಟ್ 3ರ ಬದಲು ಬೇರೊಂದು ದಿನ ನಾವು ನಿಗದಿ ಮಾಡ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಅವರು ಕೂಡ ಇಲ್ಲಿಗೆ ಬರಬೇಕು ಅಂತೇಳಿ ಅವರು ಇಂಗಿತ ವ್ಯಕ್ತಪಡಿಸಿ ನನಗೆ ಅವರ ಚೀಫ್ ಸೆಕ್ರೆಟರಿ ಅವರು ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. 3ನೇ ತಾರೀಕು ಬರಲಿಕ್ಕೆ ಎಲ್ಲ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ನನ್ನ ಹತ್ರ ಕೂಡ ಮಾತಾಡಿದ್ದಾರೆ, ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ಅವರ ಅಭಿಪ್ರಾಯ ಕೂಡ ಅವರ ರಾಜ್ಯದ ಹಿತ ಕಾಪಾಡಬೇಕು ಅನ್ನೋದು ಅವರ ಕರ್ತವ್ಯ ಇರ್ತದೆ. ನಮ್ಮ ಅಭಿಪ್ರಾಯ ಕೂಡ ನಾವು ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು ಅಂತ ಕೂಡ ಇದೆ. ಸೌಹಾರ್ದತೆಯಿಂದ ಇದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಸಾಧ್ಯನಾ ಅನ್ನೋದು ಅವರು ಚಿಂತನೆ ಮಾಡ್ತಾ ಇದ್ದಾರೆ, ನಾವು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ತಮಿಳುನಾಡು ಮುಖ್ಯಮಂತ್ರಿಗಳು ಕನ್ನಡ ಪರ ಸಂಘಟನೆಗಳು ಕೂಡ ಅದನ್ನೇ ಹೇಳ್ತಾವೆ. ಕರ್ನಾಟಕಕ್ಕೆ ಏನಾದರೂ ಮುಖ್ಯಮಂತ್ರಿ ವಿಜಯ್ ಬಂದ್ರೆ ಅವ್ರಿಗೆ ಮುತ್ತಿಗೆ ಹಾಕ್ತೀವಿ, ಅವ್ರು ಬಂದಾಗ ನಾವು ಮುತ್ತಿಗೆ ಹಾಕ್ತೀವಿ ಅಂತ ವಾಟಾಳ್ ನಾಗರಾಜ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಏರ್ಪೋರ್ಟ್ಗೆ ಮುತ್ತಿಗೆ ಹಾಕ್ತೀವಿ ನಾವು ಅಂತ ವಾಟಾಳ್ ನಾಗರಾಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವ್ರು ವಿಮಾನದಲ್ಲೇ ಬರಲಿ, ಹೆಲಿಕಾಪ್ಟರ್ನಲ್ಲೇ ಬರಲಿ, ನಾವು ಒಟ್ಟಿನಲ್ಲಿ ಮುತ್ತಿಗೆ ಹಾಕ್ತೀವಿ. ತಮಿಳುನಾಡು ಸಿಎಂ ನಾವು ರಾಜ್ಯಕ್ಕೆ ಬರೋದನ್ನ ವಿರೋಧಿಸೋದಿಲ್ಲ, ಆದ್ರೆ ತಮಿಳುನಾಡಿಗೆ ನೀರು ಹರಿಸೋದು ಬೇಡ ಅಂತ ಏನಾದ್ರು ಅವ್ರು ಹೇಳಿದ್ರೆ ನಾವು ಸ್ವಾಗತ ಮಾಡ್ತೀವಿ. ಅವ್ರ ರಾಜ್ಯಕ್ಕೆ ನೀರು ಹರಿಸಿ ಅಂತೆಲ್ಲ ಹೇಳ್ಕೊಂಡ್ಬಿಟ್ಟು ಇಲ್ಲೇನಾದ್ರು ಅವ್ರು ಬರೋಕ್ ಹೋದ್ರೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ವಾಟಾಳ್ ನಾಗರಾಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಮಾನ ನಿಲ್ದಾಣ ಮುತ್ತಿಗೆ 3ನೇ ತಾರೀಕು ಯಾವ ಕಾರಣಕ್ಕೂ ವಿಜಯ್ ಅವ್ರ ಬಗ್ಗೆ ನನಗೆ ಒಳ್ಳೆ ಗೌರವ ಇದೆ, ಒಳ್ಳೆ ವ್ಯಕ್ತಿ. ಆದರೆ ಈ ವಿಚಾರದಲ್ಲಿ ಬರೋದಾದ್ರೆ ನೀರು ಬೇಡ ಅಂತ ಹೇಳಿ ತಮಿಳುನಾಡಿನಲ್ಲಿ ತೀರ್ಮಾನ ಮಾಡಿ ಕರ್ನಾಟಕ ಬರಲಿ, ನಮ್ದೇನೆ ಬೆಂತಿಲ್ಲ. ಏನೂ ಇಲ್ಲದೆ ನಾವಿಲ್ಲಿ ನೋವಿನಲ್ಲಿರುವಾಗ, ಸಮಾಧಿಯ ಮುಂದೆ ಅಳ್ತಾ ಇರುವಾಗ ಏನ್ ಬರೋದು? ನೀವು ಬರಬೇಡಿ. ಬರೋದಾದ್ರೆ ನೀವು ತೀರ್ಮಾನ ಮಾಡಿ ನಮಗೆ ನೀರು, ನೀವು ತೊಂದರೆಲಿದ್ದಿರಲಿ, ನಾವು ನೀರು ಬಿಡೋದು ಬೇಕಾಗಿಲ್ಲ, ಮುಂದೆ ನೀವು ಬಿಡೋರಿ. ಇದೇ ರೀತಿ ಇನ್ ಮುಂದೆ ಮಾತುಕತೆನೇ ಆಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಬಂದ್ರೆ ವಿಜಯ್ ನಿಜವಾಗ್ಲೂ ಇದೊಂದು ಆದರ್ಶ ಆಗುತ್ತೆ. ಅದನ್ನ ಬಿಟ್ಟು ಏನೂ ಮಾತಾಡದೆ ಬೆಂಗಳೂರು ಬರೋದಾದ್ರೆ ಬೇಕಾಗಿಲ್ಲ, ನಿಮ್ಮ ಬರುವಿಕೆ ಬೇಕಾಗಿಲ್ಲ. ಇಡೀ ಸಮಗ್ರ ನಾಡಿನ ಕರ್ನಾಟಕದ ಸಮಗ್ರ ಕನ್ನಡಿಗರು ಕೆಂಪೇಗೌಡ ವಿಮಾನ ನಿಲ್ದಾಣವನ್ನ ಮುತ್ತಿಗೆ ಹಾಕ್ತೀವಿ. ಇದು ಭದ್ರ ಎಚ್ಚರಿಕೆ ಕೊಡ್ತಾ ಇದ್ವಿ. ಅವರು ಯಾವ ರೀತಿ ಯಾರು ಬರಲಿ, ಹೆಲಿಕಾಪ್ಟರ್ ಬಂದು ಬೇಕಾದ್ರೆ ಅವರು ಡಿಕೆ ಶಿವಕುಮಾರ್ ಮೇಲೆ ಇಳ್ಕೊಳ್ಳಿ, ನಮಗೆ ಅಭ್ಯಂತರ ಇಲ್ಲ. ಏರ್ಪೋರ್ಟ್ ಬಂದಾಗ ನಾವು ಏರ್ಪೋರ್ಟ್ಗೆ ಹೋಗ್ತೀವಿ, ನುಗ್ತೀವಿ. ಈ ಸರ್ಕಾರ ನಮ್ಮನ್ನ ಬಂಧಿಸಿ ಜೈಲ್ಗೆ ಹಾಕ್ತೀರಾ ಹಾಗೆ, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ವಿಮಾನ